ನಮಸ್ಕಾರ ಸ್ನೇಹಿತರೆ. ಸಮೀರ್ ಹಿಡಿದು ದೂರ ದಾಖಲು, ಸಮೀರೀಗ ಬಂಧನ ಆಗಬಹುದು ಅಥವಾ ಅಪಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ ದೂರು ದಾಖಲಾಗಿದೆ. ಅವಾಗ ಸಮೀರ್ ಬಂಧನ ಆಗ್ಬೋದು ಅಥವಾ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಬರೋ ಬೆಲ್ಲೈಕನ್ ಆಲ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತು ಏನಾಗಿರುವ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನೋಡೋಣ. ಬನ್ನಿ ಸ್ನೇಹಿತರೆ. ಏನಪ್ಪ ಅಂದರೆ, ಭೀಮನ ಹೆಂಡತಿಯಿಂದ ಮಾಹಿತಿ ಬಂದಿದೆ. ಏನಂದರೆ, ಭೀಮನ ಹೆಂಡತಿ ಹೇಳಿರೋ ಮಾಹಿತಿ ಏನಂದರೆ, ಧರ್ಮಸ್ಥಳದಲ್ಲಿ ನಾವಿಬ್ಬರು ಮದುವೆ ಆಗಿದ್ದೇವೆ. ಅವರಿಬ್ಬರು ಧರ್ಮಸ್ಥಳದಲ್ಲೇ ಮದುವೆ ಆಗಿರೋಂಥದ್ದು. ಆ್ಯಂಡ್ ಅವನು ಈ ರೀತಿ ಯಾಕೆ ಮಾಡ್ತಿದ್ದಾನಂತ ಗೊತ್ತಿಲ್ಲ, ವಿಧಾನ ಗೊತ್ತಿಲ್ಲ. ಅವನು ಲಂಚ ತಗೊಂಡು ಹೇಳ್ತಾ ಇರಬೇಕು, ಅಥವಾ ದೇವಸ್ಥಾನ ಬಗ್ಗೆ ಸುಳ್ಳು ಹೇಳೋಕ್ಕೆ ಆಗಲ್ಲ ನಮಗೆ. ಅವನು ಹೀಗೆ ಹೇಳ್ತಾ ಇದ್ದಾನಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವರ ಹೆಂಡತಿ ಇಂಟರ್ವ್ಯೂಲಿ ಹೇಳಿದ್ದಾರೆ. ಮತ್ತು 3,000 ಸಂಬಳ ಬರ್ತಾ ಇತ್ತು. ಅವಾಗ ಅವರಿಗೆ ಭೀಮನಿಗೆ 3,000 ಸಂಬಳ ಧರ್ಮಸ್ಥಳದ ವತಿಯಿಂದ ಬರ್ತಾಯಿತ್ತು ಅಂತೆ. ಅಲ್ಲಿ ಕೆಲಸ ಮಾಡುವಾಗ 3,000 ಸಂಬಳ ಬರ್ತಾಯಿತ್ತಂತೆ. ಅದೆಲ್ಲ ನನಗೆ ನಿಜ ಅನಿಸೋದಿಲ್ಲ ಅಂಥೇಳಿ ಅವರ ಪತ್ನಿ ಹೇಳ್ತಾರೆ. ಆ್ಯಂಡ್ ಅವರ ಹೆಸರು ಕೆಡಿಸ್ಬೇಕಂತ ಈ ಥರ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಅವನಿಗೆ ಏನಾದರೂ ಶಿಕ್ಷೆ ಕೊಡಬೇಕಂತ ಹೇಳಿ ಅವರ ಪತ್ನಿ ಪ್ರಶ್ನೆಯನ್ನು ಪಡಿಸ್ತಾರೆ. ಏನಂದರೆ, ಈಗ ಭೀಮನಿಗೆ ಸ್ವತಃ ಹೆಂಡತಿಯವರೇ ಅವನಿಗೆ ಏನಾದರೂ ಶಿಕ್ಷೆ ಕೊಡಬೇಕು, ಅವನ ಅಪಪ್ರಚಾರ ಮಾಡ್ತಿದ್ದಾನೆ, ಅವನು ಹೀಗೆ ಕೇಳ್ತಾ ಇದ್ದಾನೆ ಗೊತ್ತಿಲ್ಲ ಅಂಥೇಳಿ ಹೇಳ್ತಾರೆ. ಧರ್ಮಸ್ಥಳದ ಹೆಸರು ಹೀಗೆ ಕೇಳ್ತಿದ್ದಾನು ಅಥವಾ ಅವರ ಹೆಸರು ಕೆಡಿಸ್ಬೇಕಂತೇಳಿ ಈ ಥರ ಮಾಡ್ತಿರ್ಬೋದು ಅಂತ ಅವರ ಪತ್ನಿ ಪ್ರಸ್ತುತಪಡಿಸ್ತಾರೆ. ಆ್ಯಂಡ್ ಸಮೀರ್ ವಿರುದ್ಧ ದಾಖಲಾಗಿದೆ, ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಸಮೀರೀಗ ಬಂಧನ ಆಗ್ಬೋದು. ಅಪಪ್ರಚಾರ ಮಾಡಿದಾನೆ ಅಂತೇಳಿ ದಾಖಲೆ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ಇನ್ನೇನು ಬಂಧನ ಆಗ್ಬೋದು. ಏನೇನಾಗ್ತದೆ ಅಂತೇಳಿ ನೋಡಬೇಕು. ಸಮೀರ್ ಮನೆಗೆ ಪೊಲೀಸರು ಹೋದಾಗ ಸಮೀರ್ ಮನೆಯಲ್ಲಿ ಇರಲಿಲ್ವಂತೆ. ಇನ್ನೇನು ನೋಡಬೇಕು. ಲೇಟೆಸ್ಟ್ ಅಪ್ಡೇಟ್ ಏನು ಬರ್ತಿದೆ ಅಂತ ನೋಡೋಣ. ಆಗ್ತಿದೆ ಅಂತೇಳಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ.